ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶವಾಗಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶವಾಗಿದ್ದಾರೆ. ನಿನ್ನೆ ತಾನೇ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯ ಸ್ಥಿತಿ ತುಂಬ ಗಂಭೀರವಾಗಿದೆ ಅಂತಕ್ಕಂತಹ ವಿಷಯ ಕೇಳ್ಪಟ್ಟಾಗ ಕೂಡಲೇ ಪ್ರಧಾನಿಯವರ ಮಗ ಆಗಿರ್ಬೋದು, ದೇವೇಗೌಡರಾಗಿರ್ಬೋದು ಹಾಗೂ ದೇವೇಗೌಡರ ಮೊಮ್ಮಕ್ಕಳು ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಒಂದು ಅಪೋಲೋ ಆಸ್ಪತ್ರೆ ಮುಂದ್ಗಡೆ ಜಮಾಯಿಸಿದ್ರು. ಜೊತೆಗೆ ತೀವ್ರ ನಿಗಾ ಘಟಕದಲ್ಲಿ ಚೆನ್ನಮ್ಮ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಇನ್ನು ಚಿಕಿತ್ಸೆ ಬಳಿಕ ಹೊರಗಡೆ ಬಂದ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ರು, ನೋಡಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಕಳೆದ 4 ದಿನಗಳಿಂದಲೂ ಕೂಡ ಐಸಿಯುನಲ್ಲಿ ಚೆನ್ನಮ್ಮನವರು ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದರೆ ಇದೀಗ ಚಿಕಿತ್ಸೆ ಫಲಕಾರಿಯಾಗಿದೆ. ದೇವೇಗೌಡರ ಪತ್ನಿ ಕೊನೆಯುಸಿರೆಳೆದಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶವಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಉಸಿರಾಟದ ಸಮಸ್ಯೆ ಕೂಡ ಇತ್ತಂತ ವೈದ್ಯಾಧಿಕಾರಿಗಳು ಕೂಡ ನಿನ್ನೆ ಹೇಳ್ತಾ ಇದ್ರು. ಕಳೆದ 4 ದಿನಗಳಿಂದ ನಿರಂತರವಾಗಿ ಚೆನ್ನಮ್ಮ ಅವರಿಗೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ವೈದ್ಯಾಧಿಕಾರಿಗಳು ಕೂಡ ಉತ್ತಮ ಮಟ್ಟದ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ರು. ಆದರೆ ನಿನ್ನೆವರೆಗೂ ಕೂಡ ಆರೋಗ್ಯ ಸ್ಥಿತಿ ಸಹಜವಾಗಿರತಕ್ಕಂತಹ ಚೆನ್ನಮ್ಮನವರು ಇವತ್ತು ಆ ಚಿಕಿತ್ಸೆಗೆ ಸ್ಪಂದಿಸದೆ ವಯೋಸಹಜ ಕಾಯಿಲೆಯಿಂದ ಇವತ್ತು ತೀರಿ ಹೋಗಿದ್ದಾರೆ, ವಿಧಿವಶವಾಗಿದ್ದಾರೆ. ನಿಜಕ್ಕೂ ಒಂದು ದುಃಖದ ಸಂಗತಿ ಇದು. ದೇವೇಗೌಡರ ಒಂದು ಅನುಯಾಯಿಗಳಾಗಿರ್ಬೋದು ಅಥವಾ ಅವರ ಫಾಲೋವರ್ಸ್ ಆಗಿರಬಹುದು ಅಥವಾ ಅವರ ಆತ್ಮೀಯರಾಗಿರಬಹುದು. ಯಾಕಂದರೆ ದೇವೇಗೌಡರು ಅವರದೇ ಆಗಿರತಕ್ಕಂಥ ಒಂದು ಅಪಾರವಾದ ಒಂದು ಬಳಗವನ್ನು ಹೊಂದಿದ್ದಾರೆ. ಹಾಗಾಗಿ ಎರಡೂ ಹಿರಿಯ ಒಂದು ತಲೆಮಾರಿನ ಕುಟುಂಬ ಅಂತ ಎಲ್ಲರೂ ಕೂಡ ಒಂದು ಗೌರವವನ್ನು ಕೊಡುತ್ತಿರುವಂತಹ ಒಂದು ಫ್ಯಾಮಿಲಿ. ಹಾಗಾಗಿ ದೇವೇಗೌಡರವರು ನಿನ್ನೆನೂ ಕೂಡ ಬಹಳಷ್ಟು ಮನನೊಂದು ದುಃಖಭರಿತರಾಗಿ ಚೆನ್ನಮ್ಮವರ ಬಗ್ಗೆ ಮಾತನಾಡಿದರು. ಆದರೆ ಈಗ ಮಾಜಿ ಪ್ರಧಾನಿ ದೇವೇಗೌಡರವರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಐಸಿಯುನಲ್ಲಿ ಚಿಕಿತ್ಸೆ ಪಡೆದಂತಹ ದೇವೇಗೌಡರ ಪತ್ನಿ ಚೆನ್ನಮ್ಮ ಕಳೆದ 4 ದಿನಗಳಿಂದಲೂ ಕೂಡ ನಿರಂತರವಾಗಿ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದರು. ವಯೋಸಹಜ ಕಾಯಿಲೆಯಿಂದ, ಉಸಿರಾಟದ ಸಮಸ್ಯೆ ಸೇರಿದಂತೆ ಸಾಕಷ್ಟು ವಯೋಸಹಜ ಕಾಯಿಲೆಯಿಂದ ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹೆಚ್ಚಿನ ಒಂದು ಚಿಕಿತ್ಸೆಯನ್ನು ಕೂಡ ವೈದ್ಯಾಧಿಕಾರಿಗಳು ಉನ್ನತ ಮಟ್ಟದ ರೀತಿಯಲ್ಲಿ ನಿರಂತರವಾದಂತಹ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಪ್ರತಿಯೊಂದು ಅವರ ಒಂದು ಪಲ್ಸ್ ರೇಟ್ ಆಗಿರಬಹುದು, ಅವರ ಒಂದು ಹೃದಯ ಬಡಿತ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ, ಅವರ ಪ್ರತಿಯೊಂದು ದೇಹ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದೆಯಾ ಇಲ್ವಾ, ಪ್ರತಿಯೊಂದನ್ನು ಕೂಡ ಅಪ್ಡೇಟನ್ನು ಕೊಡ್ತಾ ಇದ್ರು. ಅವರ ಒಂದು ಹೆಲ್ತ್ ಬುಲೆಟಿನ್ನ ಕೊಡ್ತಾ ಇದ್ರು. ನಿನ್ನೆವರೆಗೂ ಕೂಡ ಚೆನ್ನಾಗಿರ್ತಕ್ಕಂತಹ ಚೆನ್ನಮ್ಮನವರು ಇವತ್ತು ಚಿಕಿತ್ಸೆಗೆ ಸ್ಪಂದಿಸದೆ ವಿಧಿವಶರಾಗಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಇದು ವಿಧಿವಶರಾಗಿದ್ದು ಸದ್ಯದ ಮಟ್ಟಿಗೆ ಇರ್ತಕ್ಕಂತಹ ಮಾಹಿತಿ ಇದು. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ಒಂದು ಕುಟುಂಬಕ್ಕೆ ಒಂದು ತುಂಬಲಾರದಂಥ ಹೊರೆ ಅಂತಲೇ ಹೇಳಬಹುದು. ಇನ್ನು ನಿನ್ನೆ ತಾನೇ ಸಾಕಷ್ಟು ಜನ ಕೂಡ ಜಮಾಯಿಸಿದರು. ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದರು, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದರು. ಅದೇ ರೀತಿಯಾಗಿ ದೇವೇಗೌಡರು ಕೂಡ ಸ್ವತಃ ಬಂದು ಆಸ್ಪತ್ರೆಗೆ ಭೇಟಿ ನೀಡಿ ತಮ್ಮ ಧರ್ಮಪತ್ನಿಯ ಕುರಿತು ತುಂಬ ದುಃಖಭರಿತವಾಗಿ, ತುಂಬ ಭಾವನಾತ್ಮಕವಾಗಿ ಒಂದು ಅವರ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂತೋಷ ಇರಲಿಲ್ಲ. ಅದೇ ದುಃಖದ ಮಡುವಿನಲ್ಲಿ ನಿನ್ನೆ ಮಾತಾಡ್ತಾ ಇದ್ರು. ಆದರೆ ಇವತ್ತು ಮಣಿಪಾಲ್ ಆಸ್ಪತ್ರೆಯ ಕುಟುಂಬಸ್ಥರು ಭಾವಿಸ್ತಾ ಇರತಕ್ಕಂತಹ ಮಾಹಿತಿ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶವಾಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ದೀಪ್ತಿ, ನಿನ್ನೆವರೆಗೂ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದರು. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಆರೋಗ್ಯ ಸ್ಥಿತಿಗತಿ ತುಂಬ ಚೆನ್ನಾಗಿದೆ, ಯಾರು ಕೂಡ ಹೆದರೋ ಅವಶ್ಯಕತೆ ಇಲ್ಲ ಅಂತ ಅವರ ಒಂದು ಫ್ಯಾಮಿಲಿ ಡಾಕ್ಟರ್ ಕೂಡ ಚೆನ್ನಾಗಿ ಹೇಳಿದರು. ಆದರೆ ಇದೀಗ ವಿಧಿವಶವಾಗಿದ್ದಾರೆ. ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ದೀಪ್ತಿ? ವೀರೇಶ್, ಕಳೆದ 2-3 ದಿನಗಳಿಂದನೂ ಕೂಡ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿತ್ತು. ಉಸಿರಾಟದ ಸಮಸ್ಯೆಯಿಂದ ಚೆನ್ನಮ್ಮ ಅವರು ನರಳಾಡ್ತಾ ಇದ್ರು. ಹೀಗಾಗಿ ಮೊನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಅವರನ್ನ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗೆ ಅಂತ ಹೇಳಿ. ಸೊ ರಿಕವರಿ ಕೂಡ ಆಗ್ತಾ ಇದ್ರು, ಚೇತರಿಸ್ಕೊಳ್ತಾ ಇದ್ರು. ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಹಾಗೆ
ಸಂಜೀವ್ ಕಾರಂತ್ ಅವರು, ಡಾಕ್ಟರ್ ಸಂಜೀವ್ ಕಾರಂತ್ ತಂಡದಿಂದ ನಿರಂತರವಾಗಿ ಅವರ ಒಂದು ಚಿಕಿತ್ಸೆಯನ್ನ ಮುಂದುವರಿಸಲಾಗಿತ್ತು ಅವರಿಗೆ. ಆದ್ರೆ ಇವತ್ತು ಸಂಜೆ 4 ಗಂಟೆಗೆ ಕಾರ್ಡಿಯಾಕ್ ಅರೆಸ್ಟ್ನಿಂದ ಇದೀಗ ಚೆನ್ನಮ್ಮ ಅವರು ತೀರ್ಕೊಂಡಿರುವಂತದ್ದು, ಮೃತಪಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಹಿರಿಯ ಜೀವ, ಜೊತೆಗೆ ಅಪಾರ ದೈವ ಭಕ್ತರವರು, ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ. ಸೊ ಇಂತಹ ಒಂದು ಹಿರಿಯ ಜೀವ ಇವತ್ತು ಅಗಲಿರುವಂತದ್ದು. ಎಲ್ಲೋ ಒಂದ್ ಕಡೆ ವಯೋಸಹಜ ಕಾಯಿಲೆ ಕೂಡ ಅವರನ್ನ ಬಾಧಿಸ್ತಾ ಇತ್ತು. ಕಳೆದ ಹಲವು ತಿಂಗಳಿಂದನೂ ಕೂಡ ಅವರ ಒಂದು ಆರೋಗ್ಯ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಸೊ ಆಗಾಗ ಅವರು ಹುಷಾರ್ ತಪ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಮೊನ್ನೆ ಉಸಿರಾಟದ ಸಮಸ್ಯೆ ಇದ್ದಂತಹ ಬೆನ್ನಲ್ಲೇ ಅವರಿಗೆ ಉಸಿರಾಡ್ಲಿಕ್ಕೂ ಕೂಡ ಕಷ್ಟ ಆಗಿತ್ತು. ಹೀಗಾಗಿ ಮೊನ್ನೆ ರಾತ್ರಿ ಅವರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಐಸಿಯುನಲ್ಲಿಟ್ಟು ಚಿಕಿತ್ಸೆಯನ್ನ ಕೂಡ ಕೊಡ್ಲಾಗ್ತಾ ಇತ್ತು. ಸಂಜೆ ಹೊತ್ತಿಗೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂತು. ಅವರ ಪಲ್ಸ್ ಜೊತೆಗೆ ಅವರ BP ಕೂಡ ಸ್ಟೇಬಲ್ ಆಗಿತ್ತು. ಇವತ್ತು ಬೆಳಿಗ್ಗೆ ಟ್ರೀಟಿಂಗ್ ಡಾಕ್ಟರ್ ಕೂಡ ಬಂದು ಹೆಲ್ತ್ ಬುಲೆಟಿನ್ ಅನ್ನು ರಿಲೀಸ್ ಮಾಡಿ ಯಾವುದೇ ರೀತಿ